ಝೊಮ್ಯಾಟೊ ವೇರ್ ಹೌಸ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಆಹಾರ ಇಲಾಖೆ ಅಧಿಕಾರಿಗಳು ಈಗಾಗಲೇ ಹಲವು ಕಡೆ ದಾಳಿಯನ್ನ ಮಾಡ್ತಾ ಇದ್ದು, ಇದೀಗ ಝೊಮ್ಯಾಟೊ ವೇರ್ ಹೌಸ್ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಬೆಂಗಳೂರಿನ ಸಕಲವಾರದಲ್ಲಿರುವಂತಹ ಝೊಮ್ಯಾಟೊ ವೇರ್ ಹೌಸ್, ಈ ಝೊಮ್ಯಾಟೊ ವೇರ್ ಹೌಸ್ ಅನ್ನ ಈಗ ಕಂಪ್ಲೀಟ್ ಆಗಿ ಸೀಲ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ವೇರ್ ಹೌಸ್ ಒಂದು ಮಾತ್ರಕ್ಕೆ ಅಲ್ಲಿ ಎಲ್ಲವೂ ಕೂಡ ಸರಿಯಾಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಅಧಿಕಾರಿಗಳು ತಾವೇ ಸ್ವತಃ ಪರಿಶೀಲನೆ ಮಾಡುವಂತಹ ನಿಟ್ಟಿನಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳಿಂದ ರೇಡ್ ಮಾಡಲಾಯಿತು. ಎಕ್ಸ್ಪೈರ್ ಆಗಿರುವಂತಹ ಹಲವು ವಸ್ತುಗಳು ಕೂಡ ಅಲ್ಲಿ ಪತ್ತೆಯಾಗಿದೆ. ಸರಿಯಾದಂತಹ ಕ್ರಮಗಳಲ್ಲಿ ಮೇಂಟೈನ್ ಮಾಡಬೇಕಾದಂತಹ ವಸ್ತುಗಳನ್ನು ಮೇಂಟೈನ್ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದ್ದು, ಝೊಮ್ಯಾಟೊ ವೇರ್ ಹೌಸನ್ನು ಕಂಪ್ಲೀಟ್ ಆಗಿ ಆಹಾರ ಇಲಾಖೆ ಅಧಿಕಾರಿಗಳು ಸೀಲ್ ಮಾಡಿದ್ದಾರೆ. ಈಗಾಗಲೇ ಆಹಾರ ಇಲಾಖೆ ಅಧಿಕಾರಿಗಳು ಬೆಂಗಳೂರಿನ ಹಲವು ಕಡೆಗಳಲ್ಲಿ ದಾಳಿಯನ್ನು ಮಾಡಲಾಗ್ತಾ ಇದ್ದು, ಈಗಾಗಲೇ 5 ಸ್ಟಾರ್ ಹೋಟೆಲ್ಗಳಿಗೆ ಬಿಸಿ ಮುಟ್ಟಿಸಿದ್ದಾಯಿತು. ಇದೀಗ ಎಲ್ಲೆಲ್ಲಿ ವೇರ್ ಹೌಸ್ಗಳಿದೋ ಅಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಇದು ಸಕಲವಾರದಲ್ಲಿರುವಂಥ ಝೊಮ್ಯಾಟೊ ವೇರ್ ಹೌಸ್. ಇದೇ ವೇರ್ ಹೌಸ್ನ ಕಂಪ್ಲೀಟ್ ಆಗಿ ಪರಿಶೀಲನೆಯನ್ನು ನಡೆಸಿದ್ರು ಆಹಾರ ಇಲಾಖೆ ಅಧಿಕಾರಿಗಳು. ಲೋಪದೋಷಗಳು ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಈಗ ಸೀಲ್ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋ ನೇರ ಸಂಪರ್ಕದಲ್ಲಿ ವಿನಯ್ ಇದ್ದಾರೆ. ವಿನಯ್, ಝೊಮ್ಯಾಟೊ ವೇರ್ ಹೌಸ್ ಅನ್ನ ಕಂಪ್ಲೀಟ್ ಆಗಿ ಸೀಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿ ತನಿಖೆ ಆಯಿತು, ಏನೆಲ್ಲ ಅಂಶಗಳು ಬೆಳಕಿಗೆ ಬಂದಿದೆ? ಶಕುಂತಲಾ, ಸದ್ಯಕ್ಕೆ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಕಳೆದ 3-4 ದಿನಗಳಿಂದನೂ ಕೂಡ ಸಾಕಷ್ಟು ಹೋಟ್ಲ್ಗಳ ಬಳಿಕ ಈಗ ವೇರ್ ಹೌಸ್ಗಳು ಅಂದರೆ ಈ ಪ್ರಾಡಕ್ಟ್ಗಳನ್ನು, ಈ ಉತ್ಪನ್ನಗಳನ್ನು ಮಾರಾಟ ಮಾಡಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಸಾಗಾಟ ಮಾಡುವಂತಹ ಮಳಿಗೆಗಳೇನಿದಾವಲ್ಲ, ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಕಳಿಸುವಂತಹ ಸಾಮಗ್ರಿಗಳಾಗಿರ್ಬೋದು, ಜೊತೆಗೆ ಈ ದಿನಸಿ ಸಾಮಗ್ರಿಗಳಾಗಿರ್ಬೋದು, ಅಕ್ಕಿ ಬೇಳೆ ಎಲ್ಲವನ್ನೂ ಕೂಡ ಸಂಗ್ರಹಿಸಿಕೊಳ್ಳುವಂತಹ ದೊಡ್ಡ ವೇರ್ ಹೌಸ್, ಗೋದಾಮುಗಳಿಂದ ಏನು ಕರೆಸ್ಕೊಳ್ತಾರಲ್ಲ, ಇವುಗಳು ಸಾಕಷ್ಟು ಬೆಂಗಳೂರು ಸೇರಿದಂತೆ ಬೆಂಗಳೂರಿನ ಸುತ್ತಮುತ್ತ ಜಿಲ್ಲಾ ಕೇಂದ್ರಗಳಿಗೂ ಕೂಡ ಸಾಗಾಟ ಮಾಡಲಾಗುತ್ತೆ. ಝೊಮ್ಯಾಟೊ ಸೇರಿದಂತೆ ಅನೇಕ ಆನ್ಲೈನ್ ಆ್ಯಪ್ಗಳ ಮೂಲಕ ಇವುಗಳ ರಫ್ತು ಆಗ್ತಿರುವಂಥದ್ದು. ಸದ್ಯಕ್ಕೆ ಇಂತಹ ವೇರ್ ಹೌಸ್ಗಳಲ್ಲೂ ಕೂಡ ಒಂದಿಷ್ಟು ಸ್ವಚ್ಛತೆಗಳಿರೋದಿಲ್ಲ. ಜೊತೆಗೆ ಎಕ್ಸ್ಪೈರಿ ಮುಗಿದಿರೋದನ್ನು ತಾವೇ ಲೇಬಲಿಂಗನ್ನು ಮಾಡ್ತಾರೆ, ತಾವೇ ಸ್ಟಿಕ್ಕರನ್ನು ಅಂಟಿಸಿ ಅದನ್ನು ಗ್ರಾಹಕರಿಗೆ ಸೇಲ್ ಮಾಡ್ತಾ ಇದ್ದಾರೆ ಅನ್ನೋಂಥ ಆರೋಪ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂತಹ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಕಳೆದ 3-4 ದಿನಗಳಿಂದನೂ ಕೂಡ ಈ ರೀತಿಯಾದಂತಹ ಗೋದಾಮುಗಳ ಮೇಲೆ, ವೇರ್ ಹೌಸ್ಗಳಲ್ಲಿ ಸಂಗ್ರಹಿಸಿರುವಂತಹ ಉತ್ಪನ್ನಗಳ ಮಳಿಗೆಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಅಲ್ಲಿ ಅಸುರಕ್ಷತೆ ಕಂಡು ಬಂದರೆ, ಜೊತೆಗೆ ಆಹಾರ ಉತ್ಪನ್ನಗಳ ಸೇಕರಣೆಗಾಗಿರ್ಬೋದು, ಸಾಗಾಟಕ್ಕಾಗಿರ್ಬೋದು, ಜೊತೆಗೆ ಅವಧಿ ಮೀರಿ ಎಕ್ಸ್ಪೈರಿಗೊಂಡಿರುವಂಥ ಉತ್ಪನ್ನಗಳು ಕಂಡು ಬಂದರೆ ಅಂತಹ ವೇರ್ ಹೌಸ್ ಮಾಲೀಕರಿಗೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನೋಟಿಸನ್ನು ಕೊಡುವಂಥದ್ದು, ಜೊತೆಗೆ ಸೀಲ್ ಡೌನ್ ಮಾಡುವಂಥ ಕಾರ್ಯಗಳಿಗೂ ಕೂಡ ಮುಂದಾಗ್ತಾ ಇದ್ದಾರೆ. ಯಾಕೆಂದರೆ ಈಗ ಕಳೆದ ಕೆಲ ದಿನಗಳಿಂದಲೂ ಕೂಡ ಹೋಟ್ಲುಗಳಲ್ಲಿ ಕಂಡು ಬಂದಂಥ ಅವಾಂತರಗಳು, 5 ಸ್ಟಾರ್ ಹೋಟ್ಲುಗಳಲ್ಲಾಗಿರುವಂತಹ ಸಾಕಷ್ಟು ಸಮಸ್ಯೆಗಳನ್ನು ನೋಡಿರುವಂಥ ಅಧಿಕಾರಿಗಳು ಈಗ ಸದ್ಯಕ್ಕೆ ಈ ರೀತಿಯಾಗಿ ವೇರ್ ಹೌಸ್ಗಳು, ಗೋದಾಮುಗಳಲ್ಲಿ ಇರುವಂತಹ ಒಂದಿಷ್ಟು ಸ್ವಚ್ಛತೆ ಮೇಂಟೈನ್ ಮಾಡದಿರುವಂಥದ್ದು, ಅವಧಿ ಮೀರಿರುವಂತಹ ಪ್ರಾಡಕ್ಟ್ಗಳ ವಿರುದ್ಧ ಸಮರ ಸಾರಿದ್ದಾರೆ. ಅವರ ವಿರುದ್ಧ ನೋಟಿಸ್ ಕೊಡುವಂಥದ್ದು, ಜೊತೆಗೆ ಕಾನೂನು ಕ್ರಮ ತೆಗೆದುಕೊಳ್ಳುವಂಥದ್ದು, ಅವಶ್ಯವಿದ್ದಂಥ ಸಂದರ್ಭದಲ್ಲಿ ಒಂದು ಭಾರಿ ಮೊತ್ತದ ದಂಡವನ್ನು ಕೂಡ ಹಾಕೋದಕ್ಕೆ ಮುಂದಾಗಿರುವಂಥದ್ದು. ಶಕುಂತಲಾ, ಧನ್ಯವಾದ ವಿನಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.